ನಿನ್ನೆಯಷ್ಟೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇವತ್ತು ನ್ಯೂಸ್ ಫಸ್ಟ್ಗೆ ಈ ಪ್ರಕರಣದಲ್ಲಿ ಎರಡು ಬಹಳ ಇಂಪಾರ್ಟೆಂಟ್ ಅನಿಸ್ಕೊಳ್ಳುವಂತಹ ಎರಡು ಎಕ್ಸ್ಕ್ಲೂಸಿವ್ ಫೋಟೋಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ದರ್ಶನ್ ಶೆಡ್ಗೆ ಬರೋದಕ್ಕೆ ಮುಂಚೆ ರೇಣುಕಾಸ್ವಾಮಿಯ ಪರಿಸ್ಥಿತಿ ಏನಾಗಿತ್ತು ಅನ್ನೋ ಒಂದು ಫೋಟೋ, ದರ್ಶನ್ ಬಂದ ನಂತರದಲ್ಲಿ ಯಾವ ಸ್ವರೂಪದ ಹಲ್ಲೆಯನ್ನ ರೇಣುಕಾಸ್ವಾಮಿ ಮೇಲೆ ನಡೆಸಲಾಗಿದೆ, ಆ ಟೈಮಲ್ಲಿ ರೇಣುಕಾಸ್ವಾಮಿ ಎಷ್ಟು ಅಸಹಾಯಕರಾಗಿ ಕಂಡು ಬಂದಿದ್ದಾರೆ ಅನ್ನೋ ಕಥೆಗಳನ್ನ ಬಿಚ್ಚಿಡುವಂತಹ ಮತ್ತೊಂದು ಫೋಟೋ. ಈ ಎರಡು ಫೋಟೋಗಳನ್ನ ಇವತ್ತು ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿದೆ. ಈ ಎರಡು ಫೋಟೋಗಳು ಸಿಕ್ಕಿರೋದು ಆರೋಪಿ A10 ವಿನಯ್ನ ಮೊಬೈಲ್ನಿಂದ. ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಫೋಟೋ ನೋಡಿದ್ರಿ ಅನ್ಕೊಳ್ತೀನಿ, ಗೊತ್ತಾಗುತ್ತೆ, ಮುಂಚೆನೆ ನೋಡಿರ್ತೀರಿ. ಓಕೆ, ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ನೋಡಿ, ಸೀಯಿಂಗ್ ಈಸ್ ಬಿಲೀವಿಂಗ್. ಅದು ರಿಲೆವೆಂಟ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ, ಆ ಪಾಯಿಂಟ್ ಅಲ್ಲಿ ಈ ಅಕ್ಯೂಸ್ಡ್ ಕೂಡ ಆ ಸ್ಥಳದಲ್ಲಿ ಇದ್ದಾನೆ. ಅದೇ ತರ ಆ ಡಿಸೀಸ್ಡ್ ಕೂಡ ಇದ್ದಾರೆ. ಡಿಸೀಸ್ಡ್ ಜೊತೆಲಿ ಇತರೆ ಅಕ್ಯೂಸ್ಡ್ ಕೂಡ ಇದ್ದಾರೆ. ಆ ಒಂದು ಪ್ಲೇಸ್ ಆಫ್ ಅಕರೆನ್ಸ್ ಅಂತ ನಾವು ಹೇಳಿದ, ಅಥವಾ ಏನು ಕೊಲೆ ಆದಂತ ಸ್ಥಳ ಅಂತ ಏನ್ ಹೇಳ್ತೀವಿ, ಆ ಸ್ಥಳದಲ್ಲಿ ಇದು ತೆಗೆದಿದ್ದಾನೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅದು ಕೂಡ ರಿಟ್ರೀವ್ ಆಗಿದೆ ಅಂದ್ರೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಅಷ್ಟೇ ಅಲ್ಲ, ಅದು ಅಡ್ಮಿಸಿಬಲ್ ಆಲ್ಸೋ. ಈ ಒಂದು ಪ್ರೈಮರಿ ಎವಿಡೆನ್ಸ್ ಈಗಿನ ಕಾಲದ ಒಂದು ಏನು ಲೇಟೆಸ್ಟ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಒಂದು ಸಾಕ್ಷ್ಯ ನೋಡೋದನ್ನ ನಂಬೋದು ಅಂತ. ಈ ಸೀಯಿಂಗ್ ಈಸ್ ಬಿಲೀವಿಂಗ್. ಈ ಸಾಕ್ಷ್ಯ, ಅದರಲ್ಲೂ ಫೋಟೋ ತೆಗೆದಿರೋದು ಅಕ್ಯೂಸ್ಡ್ ಒಂದು ಮೊಬೈಲ್ ಫೋನ್ ಇಂದ. ಆ ಫೋನ್ ಲೊಕೇಶನ್, ಟವರ್ ಲೊಕೇಶನ್ ಆ ಗಿವನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೀವು ನೋಡಿದ್ರೆ ಅಲ್ಲೇ ಇರುತ್ತೆ. ಹಾಗಿದ್ಮೇಲೆ ಅದು ರಿಲೆವೆಂಟ್ ಆಗುತ್ತೆ. ಸರ್, ಇದರಲ್ಲಿ ರೇಣುಕಾಸ್ವಾಮಿ ಲಿಟ್ರಲಿ ಅಂಗಲಾಚ್ತಿದ್ದಾನೆ, ಬೇಡ್ಕೊಳ್ತಾ ಇದ್ದಾನೆ, ಕೈ ಮುಗಿತಿದ್ದಾನೆ, ಅಳ್ತಿದ್ದಾನೆ. ಆತನ ಕಣ್ಣಿಗೆ ಗಾಯ ಆಗಿದೆ. ಆದರೂ ಕೂಡ ಆತನಿಗೆ ಅರೆಬೆತ್ತಲೆ ಮಾಡಿ, ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲದೆ ಇಷ್ಟೊಂದು ಅಮಾನುಷವಾಗಿ ಹಲ್ಲೆ ಮಾಡಿರುವಂತಹ ಈ ಫೋಟೋ ಏನಿದೆಯಲ್ಲ ಸರ್, ಇದು ಎವಿಡೆನ್ಸ್ ರೂಪದಲ್ಲಿ, ಸಾಕ್ಷಿಯ ರೂಪದಲ್ಲಿ ಎಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಅಂತ. ಅದೇ ಸಾಕ್ಷ್ಯ ರೂಪದಲ್ಲಿ ಇಟ್ಸ್ ಒನ್ ಆಫ್ ದಿ ಪ್ರೈಮರಿ ಎವಿಡೆನ್ಸ್ ಆಗುತ್ತೆ ಈಗಿನ ಒಂದು ಎವಿಡೆನ್ಸ್ ಆಕ್ಟ್ ಪ್ರಕಾರ. ಹಳೆ ಎವಿಡೆನ್ಸ್ ಆಕ್ಟ್ ಇದು ಅಪ್ಲೈ ಆಗೋದ್ರಿಂದ ಇವ್ರ ಕೇಸಲ್ಲಿ, ಅದರಲ್ಲೂ ಕೂಡ ಆ ಸಾಕ್ಷ್ಯನ FSL ನವರು ದೃಢೀಕರಿಸಿರೋದ್ರಿಂದ ಈ ಒಂದು ಫೋನ್ ಅಲ್ಲಿ ಇದು ರೆಕಾರ್ಡ್ ಆಗಿದೆ. ಇದು ಇಟ್ ಈಸ್ ನಾಟ್ ಎ ಎಡಿಟೆಡ್ ಒನ್, ಆಸ್ ಇಟ್ ಈಸ್ ನ್ಯಾಚುರಲ್ ಆಗಿ ಸಿಕ್ಕಿರೋದ್ರಿಂದ ಅದು ಅಡ್ಮಿಸಿಬಿಲಿಟಿ ಇದೆ. ಆ ಅಡ್ಮಿಸಿಬಲ್ ಎವಿಡೆನ್ಸು ಅಕ್ಯೂಸ್ಡ್ ಫೋನ್ ಅಕ್ಯೂಸ್ಡ್ ಇದೆ ಅಂತ ಹೇಳಿದಾಗ ಆ ಒಂದು ಕೂಡ ಒಂದು ಕೋ ಅಕ್ಯೂಸ್ಡ್ ಸಾಕ್ಷ್ಯ ಇಲ್ಲಿ ಯಾಕೆ ಬಂತು ಅಂತ ಅನ್ನೋದಕ್ಕೆ ಅವನೇ ಹೇಳ್ಬೇಕು. ಅದು ಕೂಡ ಬರ್ಡನ್ ಲೈಸ್ ಆನ್ ಹಿಮ್ ಟು ಪ್ರೂವ್ ವೆದರ್ ಇಟ್ ಈಸ್ ಹಿಸ್ ಫೋನ್ ಆರ್ ನಾಟ್ ಅಂತ. ಸೊ ಫೋನ್ ಅವಂದೇ ಅಂತ ಆದ್ಮೇಲೆ ಆ ಸಾಕ್ಷ್ಯ ಅದು ಅಡ್ಮಿಸಿಬಲ್ ಆಗುತ್ತಲ್ಲ. ಈ ಕೋಕಿದ ಸಾಕ್ಷ್ಯ ಕೂಡ ಇಂಥವ್ರೆಲ್ಲ ಈ ತರ ಹೊಡೆದ್ರು ಅಂತ, ಅದು ಯಾಕೆ ಬಂತಂತ ಹೊಡೆದಿದ್ದು ಹೀಗೆ ಅವನು ಹೇಳಲೇಬೇಕು. ಅವನು ಹೇಳಿರ್ತಾನೆ ಇದರಲ್ಲಿ ಅವನ ಒಂದು ಅಕ್ಯೂಸ್ ಸ್ಟೇಟ್ಮೆಂಟ್ ಅಲ್ಲಿ ವಾಲಂಟರಿ ಆಗಿ, ಅದು ಕೂಡ ಅಡ್ಮಿಸಿಬಿಲಿಟಿ ಆಗುತ್ತೆ. ಸರ್, ಇದು ಟ್ರೇಲರ್ ಅಷ್ಟೇ, ಅಂದ್ರೆ ಆತನ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಆದಾಗಿನ ಎರಡು ಫೋಟೋ ಅಂತ ಹೇಳಲಾಗ್ತಿದೆ. ಆತನ ಅಟ್ಯಾಕ್ ಕಂಪ್ಲೀಟ್ ಆದ ನಂತರ ಆತ ಮೃತಪಟ್ಟಾಗ ಸಿಕ್ಕಿರುವಂತಹ ದೃಶ್ಯಗಳು ಕೂಡ ಇದೆ ಅಂತ ಹೇಳ್ತಿದ್ದಾರೆ, ಅಂದ್ರೆ ಪೊಲೀಸರು ರಿಟ್ರೀವ್ ಮಾಡಿರುವಂತಹ ಫೋಟೋಗಳಲ್ಲಿ. ಸೊ ಅದು ಇನ್ನೆಷ್ಟು ಗಂಭೀರ ಸ್ವರೂಪ ಪಡ್ಕೊಳ್ಬಹುದು ಅಂತ. ಹಾಗಿದ್ರೆ ಎಂಟೈರ್ ಸೀನ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ, ರೀಕ್ರಿಯೇಟ್ ಮಾಡಬಹುದು ಆ ಫೋಟೋಗಳಿಂದ. ಸೊ ಅದನ್ನ ಈ ಹಾಕಿದ್ರು ಒಬ್ಬರ ಮೇಲೆ ಒಬ್ರು, ಇವನು ಹೊಡೆದ, ಅವ್ನು ಹೊಡೆದ, ಇದ್ರಲ್ಲಿ ಹೊಡೆದ, ಅದ್ರಲ್ಲಿ ಹೊಡೆದ ಅಂತ ಬೇರೆ ಬೇರೆ ಆಯುಧಗಳು ಕೂಡ ಬಳಸಿದ್ದಾರೆ. ಬೇರೆ ಬೇರೆ ಟೈಪ್ ಆಫ್ ಎವಿಡೆನ್ಸ್ ಇದೆ, ಐ ಮೀನ್ ಇಂಜುರೀಸ್ ಇದೆ. ಇಂಜುರೀಸ್ ಕರೆಸ್ಪಾಂಡಿಂಗ್ ಆಗಿ ವೆಪನ್ಸ್ ಯೂಸ್ ಮಾಡಿದ್ದಾರೆ ಅಂದ್ರೆ ಯಾರ್ಯಾರು ಏನೇನು ಯೂಸ್ ಮಾಡಿದ್ದಾರೆ ಅದರಲ್ಲಿ ಬರುತ್ತೆ. ಇದಕ್ಕೆ ಮೆಡಿಕಲ್ ಎವಿಡೆನ್ಸ್ ಕೂಡ ಬೇಕಾಗುತ್ತೆ. ಡಾಕ್ಟರ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾನೆ, ಅದು ನಂಬರ್ ಆಫ್ ಇಂಜುರೀಸ್ ಕೂಡ ರೆಕಾರ್ಡ್ ಮಾಡಿರ್ತಾರೆ. ಅದಕ್ಕೆ ಕರೆಸ್ಪಾಂಡಿಂಗ್ ಇಂಜುರೀಸ್ ಯಾವುದರಿಂದ ಆಗಿದೆ, ಯಾವುದು ವಿಚ್ ಇಸ್ ಮೋರ್ ವೈಟಲ್, ಅಥವಾ ವಿಚ್ ಹ್ಯಾಸ್ ಕಾಸ್ ದಿ ಎಕ್ಸಾಕ್ಟ್ ದಿ ರೀಸನ್ ಫಾರ್ ಕಾಸ್ ಆಫ್ ಡೆತ್, ಅದು ಕೂಡ ಅಲ್ಲಿ ಕರೆಸ್ಪಾಂಡಿಂಗ್ ಆಗಿ ಅವರು ಕಾರೆಲೇಟ್ ಮಾಡಿರ್ತಾರೆ ಅಥವಾ ಲಿಂಕ್ ಮಾಡಿರ್ತಾರೆ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್. ಹಾಗೆ ಮಾಡಿದಾಗ ಇದರಲ್ಲಿ ಬಲವಾದ ಸಾಕ್ಷಿ ಅಂತಾನೆ ಇದನ್ನ ತಗೊಳ್ಬಹುದು.
ಸರ್ ಬಟ್ ಆರೋಪಿಗಳ ಮೈಂಡ್ ಸೆಟ್ ಏನು ಅಂತ ಅರ್ಥ ಮಾಡ್ಕೊಬಹುದಾ ಇದರಲ್ಲಿ? ಯಾಕಂದ್ರೆ ಅವರೇ ಫೋಟೋಗಳನ್ನ ತಗೊಂಡಿದ್ದಾರೆ. ಅಂದ್ರೆ ನಾವು ಕೊಲ್ಲೋ ಹಂತಕ್ಕೆ ಹೋಗಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ರ, ಅಥವಾ ಕಾನೂನಿನ ಭಯ ಇಲ್ಲ, ಆಮೇಲೆ ಹೇಗಾದ್ರೂ ಇದರಿಂದ ತಪ್ಪಿಸ್ಕೊಳ್ಬಹುದು ಅನ್ನೋದಾ? ಅವರೇ ಫೋಟೋಗಳನ್ನ ತಗೊಂಡು ಇಲ್ಲಿ ಸಾಕ್ಷಿ ಕೊಟ್ಟು ಸಿಕ್ಕಾಕೊಂಡಿರೋದ್ರಿಂದ ಫೋಟೋಗಳನ್ನ ತಕೊಳ್ಳೋದು ಒಂದು ರೀತಿ ಹೀರೋಯಿಕ್ ಆಕ್ಷನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆ ಒಂದು ಆಕ್ಷನ್ ಇವ್ರಿಗೆ ಗೊತ್ತಿದೆ ಇದು ಸಾವು ಆಗ್ಬೋದು, ಆ ಒಂದು ಹೊಡೆತ. ಹಾಗೆ ಬೇಡಬೇಕಾದ್ರೆ ಇಡೀ ಹೊಡಿಬೇಡಿ ಅಂತ ಹೇಳ್ಬೇಕಾದ್ರೆ ಅವನು ಅಷ್ಟೊಂದು ನೋವಲ್ಲಿ ಬಿದ್ದಿದ್ದಾನೆ, ಡಿಸೀಸ್ಡ್. ಆ ಟೈಮಲ್ಲಿ ಬಿಟ್ಟಿರ್ಬೋದಿತ್ತು, ಬಿಡ್ಲಿಲ್ಲ. ನಂತರದಲ್ಲಿ ಸಾಯಿಸಿದ್ದಾರೆ ಅಂತ ಹೇಳಿದ್ರೆ ದೇರ್ ಇಂಟೆನ್ಷನ್ ಇಸ್ ಟು ಎಲಿಮಿನೇಟ್ ಹಿಮ್ ಓನ್ಲಿ. ಆಗ ಇದು ಒಂದು ಬಲವಾದ ಸಾಕ್ಷಿ ಅಕ್ಯೂಸ್ಡ್ಗಳ ಮೇಲೇನೆ ಆಗುತ್ತೆ. ಇದು ವಾಲಂಟ್ರಿಯಾಗಿ ಹೇಳಿರ್ತಾರೆ. ಆ ಫೋನು ಕೂಡ ರಿಕವರಿ ಅವನ ಕಡೆಯಿಂದನೇ ಆಗಿದೆ, ಅವನ ಪೊಸಿಷನಲ್ಲಿ ಇದ್ದಿದ್ದು. ಆಗಿದ್ಮೇಲೆ ಏನಾಗುತ್ತೆ? he has to explain. The burden lies on him to prove that is what is that photo is ಅಂತ. ಓಕೆ, ಬಟ್ ಹಲ್ಲೆ ಸ್ವರೂಪ ನೋಡ್ತಾ ಇದ್ರೆ ಸರ್ ಇದೇ ಕೈಯಾಲಿ ಇತ್ತ ಈ ಗ್ಯಾಂಗ್ನವ್ರಿಗೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲೆಕ್ಟ್ರಿಕ್ ಡಿವೈಸ್ ತಂದು ಅಲ್ಲಿ ಕರೆಂಟ್ ಶಾಕ್ ಕೊಡೋದು ಅಥವಾ ಅವ್ರು ಹಲ್ಲೆ ನಡೆಸಿರೋ ರೀತಿ ಎಲ್ಲ ನೋಡಿದಾಗ ಏನೋ ಮೊದಲನೇ ಸಲ ಒಬ್ಬನ್ನ ಎತ್ತಾಕೊಂಬಂದು ಈ ರೀತಿ ಹಲ್ಲೆ ನಡೆಸಿದ್ದಾರೆ ಅಂತ ಅನ್ಸಲ್ಲ ಅಂತ ಹೇಳ್ಬೋದಾ? ಅವರು ಚಾಳಿಗೆ ಬಿದ್ದವರು ಆಗಿರ್ಬೋದು, ಇವನು ಕೂಡ ಚಾಳಿಗೆ ಬಿದ್ದವನೇ ಅಲ್ವಾ ಮುಖ್ಯವಾದಂತ ಆರೋಪಿ ದರ್ಶನ್ ಕೂಡ. ಹಂಗಾಗಿ ಅವರೆಲ್ಲ ಒಂದೇ ಲೈಕ್ ಮೈಂಡೆಡ್ ಇರ್ತಾರೆ. ಇಲ್ಲಾಂದ್ರೆ ಯಾಕೆ ಸೇರ್ತಾರೆ ಆ ಒಂದು ಪರ್ಟಿಕ್ಯುಲರ್ ಇವೆಂಟ್ಗೆ? ಅವನು ಅಂತವ್ರನ್ನೇ ಸೆಲೆಕ್ಟ್ ಮಾಡಿದ್ದಾನೆ. ಯಾರು ಪರ್ಹ್ಯಾಪ್ಸ್ ದೇ ಮಸ್ಟ್ ಹ್ಯಾವ್ ಡನ್ ಮೆನಿ ಮೋರ್ ಅಫೆನ್ಸಸ್ ಲೈಕ್ ದಿಸ್. ಅದನ್ನು ಕೂಡ ಏನು ರೂಲ್ ಔಟ್ ಮಾಡೋಕ್ಕಾಗೋದಿಲ್ಲ. ಇನ್ನು ಗೊತ್ತಿಲ್ಲ, ಎಷ್ಟೋ ಜನ ಭಯ ಬಿದ್ದು ಬಂದು ಹೇಳಿರ್ಲಿಕ್ಕಿಲ್ಲ, ಅಥವಾ ಅವರಿಗೆ ಸಾಕ್ಷ್ಯ ಸಿಕ್ಕಿರ್ಲಿಕ್ಕಿಲ್ಲ, ಎಲ್ಲೋ ಹೋಗಿದ್ದಾನೆ ಏನೋ ಅಂದ್ಕೊಂಡಿರ್ತಾರೆ. ಇವೆಂಥವೆಲ್ಲ ಈ ಒಂದು ಸಂದರ್ಭದಲ್ಲಿ ಎಕ್ಸ್ಪ್ಲೋರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತವೆ. ಆದರೆ ಲೆಟ್ ಅಸ್ ರಿಸ್ಟ್ರಿಕ್ಟ್ ಟು ದ ಕೇಸ್ ಅಂತ ಹೇಳಿದ್ರೆ, ಎಸ್ ಇಟ್ ಹ್ಯಾಸ್ ಬಿನ್ ರಿಕವರ್ಡ್ ಫ್ರಮ್ ದಿ ಪರ್ಟಿಕ್ಯುಲರ್ ಅಕ್ಯೂಸ್ಡ್ and he has got document. They must have recovered the relevant documents also on phone ಅವಂದು ಅಂತ ಹೇಳಲಿಕ್ಕೆ. ಅಲ್ಲದೆ ಕಾಲ್ ಡೀಟೇಲ್ಸ್ ಅವನ ಒಂದು ಕನೆಕ್ಷನ್ಗೆ ಏನಿರ್ತವೆ ಅವು ಕೂಡ ಅಲ್ಲಿಂದ ಆ ಫೋನಿಂದ ಹೋಗಿರುತ್ತೆ. ಆ ಫೋನಿಂದ ಬೇರೆಯವರು ಯಾರು ತೆಗಿಲಿಕ್ಕೆ ಚಾನ್ಸ್ ಇಲ್ಲ, ಅವನೇ ತೆಗಿಬೇಕು. ತೆಗೆದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಕೂಡ ಅವನದೇ ಬರ್ಡನ್. ಎಸ್ ನಾಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ.